ಕೆಲವು ದರಗಳನ್ನ ಕಟ್ಟಿದೆ. ಯಾವ ದರ ಕಟ್ಟಿತ್ತು ಜಿಲ್ಲಾ ನ್ಯಾಯಾಲಯ? 30,20,270 ರೂಪಾಯಿ ಅಂತೇಳಿ ಒಂದು ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ವೆರಿಫೈ ಮಾಡಿ ನಮ್ಮ ಭೂಮಿ ನಮ್ಗೆ ವಾಪಸ್ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಹೊಸ ನೋಟಿಫಿಕೇಶನ್ ಮಾಡಿ ಭೂಸ್ವಾಧೀನ ಮಾಡಬೇಕು. ಇವತ್ತಿನ ದರ ಏನಿದೆ, ಇವತ್ತಿನ ದರದ ಆಧಾರದಲ್ಲಿ ಮಾತುಕತೆ ಮಾಡಿ ಜಮೀನನ್ನು ತಗೊಳ್ಬೇಕು. ಅದಲ್ಲದೆ ಹೋದ್ರೆ ಹಳೆಯ ಭೂಬೆಲೆ ಏನಿದೆ, ಆ ಹಳೆಯ ಭೂಬೆಲೆಯಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಯಾವುದನ್ನ ನೀವು ಕೊಡಿಸ್ಬೇಕಾಗ್ತದೆ ಅಂತೇಳಿ ನೀವೇನೇ ಹೇಳಿದ್ದೀರಿ, ಅದನ್ನ ಕೊಡಿಸ್ಬಿಟ್ಟು ಮುಂದಕ್ಕೆ ಹೋಗ್ರಿ ಅಂತ ಅಷ್ಟೇ. ಇದು ಎರಡು. ಆದ್ರೆ ನಾವು ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದೀವಿ? 1006ನೇ ದಿನ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. 1006ನೇ ದಿನ ಇವತ್ತು ಇಟ್ಕೊಂಡಿದ್ದೀವಿ ನಾವು. ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ? ಇಷ್ಟು ದಿನಗಳ ಕಾಲ ನಾವು ಹೋರಾಟ ಮಾಡ್ತಾ ಇರೋದು ನಮಗೆ AIDB ಅವತ್ತಿದ್ದಂಥ ಜಿಲ್ಲಾಧಿಕಾರಿಗಳು, ಅವತ್ತಿದ್ದಂಥ ಪ್ರತಿನಿಧಿಗಳು ಅವರೆಲ್ಲರೂ ಸೇರಿ ಭೂಬೆಲೆ ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ರು. ಅವರು ನಮಗೆ ಮೋಸ ಮಾಡಿದ್ದಾರೆ ಅಂತ ಅವತ್ತಿನಿಂದ ಹೇಳ್ತಾ ಇದ್ದಾರೆ. ಆಗಿಲ್ಲ ಆಳೋನು ಆಳುವಾಗಿಲ್ಲ, ಪ್ರಜೆಗೆ ರಾಜಯೋಗ ಅವನೇ ದೊರೆಯು ಈಗ. ದೋಷವನ್ನು ತಿದ್ದಲೇಬೇಕು ಬೇಗ, ದುಡಿಯೋನ ಬೆನ್ನಿನ ಬೆವರು, ಲೋಕಾನ ಕಾಯುವ ಉಸಿರು. ರೈತ ನೀನೇ ಸಿಂಹ, ರೈತ ನೆಲವೇ ನಮಗೆ ಹೊನ್ನು, ಬಾಳೋದು ನಾವು ಕೆಲಕಾಲ. ಹಿಡಿಬೇಡ ಧಣಿಯ ಕೈಕಾಲ, ಸುಖ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು. ರೈತ ನೀನೇ ದೇಶ, ರೈತ ನೀನೇ ದೇಶ, ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚು. ಬೆಳೆಸಿ ಬೇಲಿಯ ಹೊರಗಡೆ ಬಂದ ರೈತನ ತೋಳಿಗೆ ಕೊಡೋ ಜೀವ. ನೀನೇ ಸಿಂಹ, ರೈತ ನೀನೇ ಸಿಂಹ. ಅವರು ಅಧಿಕಾರದಲ್ಲಿ ವಿರೋಧ ಪಡಿಸಿದರು. ಅಧಿಕಾರದ ನಂತರ ಈಗಾಗಲೇ ಅವೆಲ್ಲವನ್ನ ಸಹಿತ ಕ್ರಯ ಮಾಡಿದ್ದಾನೆ, ಮಾರಾಟ ಮಾಡಿದ್ದಾನೆ ನೋಡ್ತಾರೆ. ಅದರ ಜೊತೆಗೆ ಇನ್ನು ಸುಮಾರು 8,000 ಎಕರೆಯಷ್ಟು ಭೂಮಿ ಅವರ ಹತ್ರ ಇದ್ರೂ ಸಹಿತ ಇಲ್ಲಿ ಬಂದು ನಿಮ್ಮಲ್ಲಿ ಜಾಗದಲ್ಲಿ ಸಹಿತ